ಓಂ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯಂ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದಿರೇಯತ್. ಒಮ್ಮೆ ಕಾಲದಲ್ಲಿ ವೃಂದ ಎಂಬ ಭಕ್ತೆ ಇರ್ತಾಳೆ. ಆಕೆಯ ಹೃದಯ ಭಗವಂತ ವಿಷ್ಣುವಿನ ಪ್ರೀತಿಯಿಂದ ತುಂಬಿರುತ್ತೆ. ಆಕೆ ಜನಿಸಿದ್ದು ಲಕ್ಷ್ಮೀದೇವಿಯ ಅವತಾರವಾಗಿ, ಪವಿತ್ರತೆ ಮತ್ತು ನಿಷ್ಠೆಯ ಸಂಕೇತವಾಗಿ. ಆಕೆಯ ಪತಿ ಜಲಂಧರ, ಅವನೊಬ್ಬ ಅಸುರ ಅಂದರೆ ರಾಕ್ಷಸ. ಆಕೆಯ ಪತಿಯತ್ತಿನ ನಿಷ್ಠೆ, ಪಾವಿತ್ರತೆ ಮತ್ತು ಭಕ್ತಿ ಅವನಿಗೆ ಅಪಾರ ಶಕ್ತಿನ ಕೊಟ್ಟಿರುತ್ತೆ. ಅವನಿಗೆ ದೇವತೆಗಳ ಹತ್ರ ಯಾವುದೇ ಕಾರಣಕ್ಕೂ ಸೋಲಾಗ್ತಿರಲ್ಲ. ಯಾಕೆಂದರೆ ವೃಂದಾದೇವಿಯ ಪತಿವ್ರತ ಶಕ್ತಿ ಅವನನ್ನು ರಕ್ಷಿಸ್ತಾ ಇರುತ್ತೆ. ದೇವತೆಗಳು ವಿಷ್ಣುವಿಗೆ ಶರಣಾಗ್ತಾರೆ. ಅವರು ಹೇಳ್ತಾರೆ, ಪ್ರಭು, ವೃಂದೆಯ ನಿಷ್ಠೆ ಜಗತ್ತನ್ನು ತೂಗ್ತಾ ಇದೆ, ಧರ್ಮನ ಉಳಿಸ್ಬೇಕಾಗಿದೆ, ದಯಮಾಡಿ ನೀವು ಯಾವುದಾದ್ರೂ ಒಂದು ಉಪಾಯನ ಉಡಿಸಿ ಜಲಂಧರನ ಸೋಲಿಸ್ಬೇಕು ಅಂತ ಕೇಳ್ಕೊತಾರೆ. ಆಗ ವಿಷ್ಣು ದೇವರು ಜಲಂಧರನ ರೂಪ ತಗೊಂಡು ವೃಂದೆಯ ಮುಂದೆ ಬಂದು ನಿಲ್ತಾರೆ. ಆ ಸಮಯದಲ್ಲಿ ವೃಂದಾದೇವಿ ಜಲಂಧರನ ಏಳಿಗೆಗೋಸ್ಕರ ಒಂದು ವ್ರತದಲ್ಲಿರ್ತಾಳೆ. ಆ ವ್ರತ ಹೇಗೆ ಅಂತಂದರೆ, ಯಾವುದೇ ಕಾರಣಕ್ಕೂ ಪರಪುರುಷನ ಸ್ಪರ್ಶಿಸೋ ಹಾಗಿಲ್ಲ ಹಾಗೂ ನೋಡೋ ಹಾಗಿಲ್ಲ. ಆಕೆ ಪರಪುರುಷನ ಸ್ಪರ್ಶನೆ ಮಾಡಿದ್ರೆ ಅವಳ ವ್ರತ ಕೆಟ್ಟು ಹೋಗೋ ಥರ ಇರುತ್ತೆ. ವೃಂದಾದೇವಿ ಗಮನ ಕೊಡದೆ ಅದು ವಿಷ್ಣು ದೇವರು ಜಲಂಧರ ಅಲ್ಲ ಅನ್ನೋದು ಗೊತ್ತಾಗದೆ ಅವರನ್ನು ಪೂಜೆ ಮಾಡ್ತಾಳೆ. ಅವರಿಗೆ ತಿಲಕ ಇಡೋ ಸಮಯದಲ್ಲಿ ಸ್ಪರ್ಶ ಆಗುತ್ತೆ. ಸ್ಪರ್ಶ ಆದ ಕೂಡಲೇ ವೃಂದಾದೇವಿಗೆ ತೀವ್ರವಾದ ಆಘಾತ ಆಗುತ್ತೆ. ಅವಳಿಗೆ ಸತ್ಯ ಅರ್ಥ ಆಗುತ್ತೆ, ಇದು ಜಲಂಧರ ಅಲ್ಲ, ವಿಷ್ಣು ದೇವರಂತ. ಆಕೆಯ ಹೃದಯ ಮುರಿಯತ್ತೆ. ದೇವನಾದ ವಿಷ್ಣು ತನ್ನ ಪಾವಿತ್ರತೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅನ್ನೋ ನೋವು ಆಕೆಗೆ ತುಂಬ ಕಾಡುತ್ತೆ. ಆಕೆ ಆ ನೋವಿನಲ್ಲಿ ಶಾಪ ಕೂಡ ಕೊಡ್ತಾಳೆ. ವಿಷ್ಣು ದೇವರೇ, ನೀನು ನಿನ್ನ ಪ್ರಿಯ ಪತ್ನಿಯಿಂದ ದೂರ ಆಗಬೇಕು, ನನ್ನ ಹೃದಯದ ನೋವು ನಿನ್ನ ಹೃದಯಕ್ಕೂ ತಾಗಬೇಕು. ವೃಂದ ವಿಷ್ಣುವಿಗೆ ಕಲ್ಲಾಗುವಂತೆ ಶಾಪ ಕೊಡ್ತಾಳೆ. ಆ ಶಾಪನೆ ನಂತರ ಶ್ರೀರಾಮನ ಜೀವನದಲ್ಲಿ ಸೀತಾ ವಿಚ್ಛೇದನ ಆಗೋದು, ಆ ಶಾಪ ನಿಜ ಆಗೋದು. ಆಮೇಲೆ ವೃಂದಾದೇವಿ ಅಗ್ನಿಗೆ ಪ್ರವೇಶ ಮಾಡ್ತಾಳೆ. ಸತಿ ಧರ್ಮದ ಪಾವಿತ್ರದಲ್ಲಿ ಲೀನ ಆಗ್ತಾರೆ. ವಿಷ್ಣು ದೇವರು ವೃಂದೆಯ ಪತಿಭಕ್ತಿನ ನೋಡಿ ಮೌನರಾಗ್ತಾರೆ. ಅವರ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಆ ಕಣ್ಣೀರು ಭೂಮಿಯನ್ನು ತಾಕ್ತಿದ್ದ ಹಾಗೆಯೇ ತುಳಸಿ ಗಿಡದ ಬೀಜಗಳಾಗಿ ಗಿಡ ಹುಟ್ಟುತ್ತೆ. ಸ್ವಾಮಿ ಆಶೀರ್ವಾದ ಮಾಡ್ತಾರೆ, ವೃಂದ, ನೀನು ಈಗಿನಿಂದ ತುಳಸಿ ದೇವಿಯಾಗಿ ಈ ಲೋಕದಲ್ಲಿ ನೆಲೆಸ್ತೀಯ. ನನ್ನ ಪೂಜೆ ನೀನಿಲ್ಲದೆ ಸಂಪೂರ್ಣ ಆಗಲ್ಲ. ನಿನ್ನ ಎಲೆಗಳು ನನ್ನ ಹೃದಯಕ್ಕೆ ಹೂಗಳಾಗತ್ತೆ. ಆ ದಿನದಿಂದ ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ದ್ವಾದಶಿ ಅಥವಾ ತ್ರಯೋದಶಿ ದಿನ ತುಳಸಿ ದೇವಿಯ ವಿವಾಹನ ಶ್ರೀ ವಿಷ್ಣುವಿನ ರೂಪವಾದ ಶಾಲಿಗ್ರಾಮದೊಂದಿಗೆ ನಡೆಯುತ್ತೆ. ಇದನ್ನೇ ನಾವು ತುಳಸಿ ವಿವಾಹ ಅಂತ ಕರೆಯೋದು. ಈ ದಿನದಿಂದ ದೇವತೆಗಳ ಚಾತುರ್ಮಾಸ ವ್ರತ ಮುಗಿದು ಶುಭ ಕಾರ್ಯಗಳು ಪುನಃ ಪ್ರಾರಂಭ ಆಗುತ್ತೆ. ಪ್ರೀತಿ, ನಿಷ್ಠೆ ಮತ್ತು ಧರ್ಮದ ಈ ಸಂಗಮವೇ ತುಳಸಿ ವಿವಾಹದ ಪವಿತ್ರಾರ್ಥ. ತುಳಸಿ ದೇವಿ ಪ್ರೀತಿಯ ಪ್ರತೀಕ, ವಿಷ್ಣುದೇವರು ಧರ್ಮದ ಸಂಕೇತ. ಇವರ ವಿವಾಹ ಭಕ್ತಿ ಧರ್ಮದೊಂದಿಗೆ ಒಂದಾಗೋ ಕ್ಷಣ. ಜೀವನದಲ್ಲಿ ಶಾಂತಿ, ಪ್ರೀತಿ ಮತ್ತು ಸಮೃದ್ಧಿಯ ಆಶೀರ್ವಾದ ನೀಡುವಂತಹ ದಿನ. ತುಳಸಿ ವಿವಾಹದ ಈ ಪವಿತ್ರ ದಿನದಲ್ಲಿ ನಮ್ಮ ಹೃದಯಗಳು ಶುದ್ಧವಾಗಲಿ, ನಮ್ಮ ಮನೆಗಳಲ್ಲಿ ಶಾಂತಿ ಮತ್ತು ಶ್ರೀಮಂತಿಕೆ ನೆಲೆಸಲಿ, ನಮ್ಮ ಜೀವನ ಕೂಡ ಭಕ್ತಿಯಿಂದ ತುಂಬಿ ಹೋಗಲಿ. ತುಳಸಿ ವಿವಾಹದ ಆಶೀರ್ವಾದಗಳು ನಿಮ್ಮೆಲ್ಲರಿಗೂ ಶಾಂತಿ, ಪ್ರೀತಿ ಮತ್ತು ದೈವಿಕ ಶ್ರೇಯಸ್ಸನ್ನ ತರಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಶುಭವಾಗಲಿ.